The next question based on model paper 3, question number 23. Here, Bharat and Bhavna are partners sharing profit and losses in the ratio of 3:2. They admit ಭಾಗ್ಯ. ಸೊ ಇಲ್ಲಿ ಪಾರ್ಟ್ನರ್ ಎಷ್ಟಿದ್ದಾರೆ, ಭರತ ಮತ್ತು ಭಾವನಾ ಪಾರ್ಟ್ನರ್ಸ್ ಇದ್ದರು. ಅವ್ರ ಶೇರಿಂಗ್ ಪ್ರಾಫಿಟ್ 3:2 ಇತ್ತು. ದೇ ಅಡ್ಮಿಟ್ ಭಾಗ್ಯ ಅನ್ನೋ ಅಡ್ಮಿಟ್ ಆಗಿದ್ದ ಇನ್ ದ ಪಾರ್ಟ್ನರ್ಶಿಪ್ಗೆ ನ್ಯೂ ಪಾರ್ಟ್ನರ್ ತೊಗೊಂಡಿದ್ದಾರೆ. ಆ್ಯಂಡ್ ನ್ಯೂ ರೇಷಿಯೋ ವಾಸ್ ಅಗ್ರೀಡ್ ಟು ಬಿ 5:4:3. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕೊಟ್ಬಿಟ್ಟಿದ್ದಾರೆ. ನಾವು ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ. ನಾವು ಫೈಂಡ್ ವಿಚ್ ರೇಷಿಯೋ? sacrifice ratio. The given here 3:2 is a old ratio, 5:4:3 is a new ratio. Now as per the given question, write the share. First write the old share, old ratio. The given what? 3:2, 3/5, 2/5. As per the question, 3/5 belongs to Bharat, 2/5 belongs to Bhavana. New partner is Bhagya, right here, new partner Bhagya. Now write the given new profit sharing ratio, that is NPSR. New profit sharing ratio as per question is 5:4:3. Here 5 plus 4 9, 9 plus 3 12. Now write the 5/12, 4/12, 3/12. 5/12 relates to belongs to Bharat, 4/12 belongs to Bhavana, 3/12 belongs to new partner Bhagya. ಅವ್ರಿಗೆ ಸಂಬಂಧಪಟ್ಟಿದ್ದ ರೇಷಿಯೋ ಅದು. Now find the which ratio as per question? Sacrifice ratio. As you know, sacrifice ratio is equal to old share minus new share. Old share minus new share. Now first find the Bharat sacrifice. Old share of Bharat is 3:3/5 as per question formula, minus next new share of Bharat is 5/12. ಸೊ ಇವಾಗ ಏನು ಮಾಡ್ಬೇಕ್ರಿ? LCF ಫೈನ್ ಮಾಡ್ಬೇಕು. LCF ಹೆಂಗೆ ಫೈನ್ ಮಾಡ್ತೀರಿ? ಸೊ ಇಲ್ಲಿ ನೋಡ್ರಿ, ಒಂದು ಟ್ರಿಕ್ ಹೇಳ್ತೀನಿ. LCFನ ಫೈನ್ ಮಾಡಲಿಕ್ಕೆ ಟ್ರಿಕ್ ಹೇಳ್ತೀನಿ ನೋಡ್ರಿ. ಇವು 3 ಟ್ರಿಕ್ ನೆನಪಿಟ್ಕೊಂಡ್ಬಿಡ್ರಿ, ಈಸಿಯಾಗಿ LCFನ ಫೈನ್ ಮಾಡ್ಬೋದು. ಫಸ್ಟ್ ಒನ್, ವೆನ್ ದೆ ಗಿವನ್ ಇಯರ್ 5 and 12. ರಿಮೆಂಬರ್, ಇಯರ್ 5 is there, ಇಯರ್ 12 is there. 5 ಟೇಬಲಲ್ಲಿ 12 ಬರುತ್ತೆ. 5 1 5 ಇವಾಗ ಇದ್ರ ಬಗ್ಗೆ ಒಳಗೆ 12 ಇಲ್ಲ. 5 1 5, 5 2 10 ಐತಿ. ಸೊ ಇವಾಗ ಏನು ಮಾಡಬೇಕು? 12 ಟೇಬಲಲ್ಲಿ 5 ಬರುತ್ತಾ? ಬರೋಂಗಿಲ್ಲ. ಸೊ ಈ ಥರ ಇದ್ದಾಗ ಏನು ಮಾಡಬೇಕು? ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ, ಅದು LCF ಆಗಿರುತ್ತೆ. 12 × 5 60. ಇಫ್ ಇನ್ ಕೇಸ್ ಇಲ್ಲಿ ಡಿನಾಮಿನೇಟರ್ 5 ಬದಲಿ ಸೇಮ್ ನಂಬರ್ ಇತ್ತು ಅಂತ ಅಸ್ಯೂಮ್ ಮಾಡ್ಕೊರಿ. 5 ಇತ್ತು, ಇನ್ನೊಂದು ನಂಬರು ಕೂಡ 5 ಇತ್ತು, ಇಲ್ಲಿ 5 ಐತೆ ಅಂತ ಅಸ್ಯೂಮ್ ಮಾಡ್ಕೊರಿ. ಸೊ ಇಲ್ಲಿ 5 ಐತಿ, ಇಲ್ಲಿ 5 ಐತಿ. ಅವಾಗ ಏನು ಮಾಡಬೇಕು? ಸೇಮ್ ನಂಬರ್ನ ತೊಗೋಬೇಕು. LCFನ ಸೇಮ್ ನಂಬರ್ನ ತೊಗೋಬೇಕು. ಇಫ್ ಇನ್ ಕೇಸ್ ಇಲ್ಲಿ 5 ಇತ್ತು, ಇಲ್ಲಿ 10 ಇತ್ತು. ಸೊ ಅವಾಗ ಏನು ಮಾಡ್ಬೇಕು ರೀ? LCF ಹೆಂಗೆ ಫೈನ್ ಮಾಡ್ತೀರಿ? 5 ಟೇಬಲಲ್ಲಿ ಒಳಗೆ 5 ಟೇಬಲಲ್ಲಿ 5 ಬರುತ್ತೆ ಪ್ಲಸ್ 10 ಬರುತ್ತೆ. 5 1 5, 5 2 10. ಈ ಥರ ಒಂದೇ ಟೇಬಲಲ್ಲಿ ಎರಡೂ ಕ್ಯಾನ್ಸಲ್ ಆದ್ರೆ, ಆ ಡಿನಾಮಿನೇಟರ್ ಎರಡೂ ಕ್ಯಾನ್ಸಲ್ ಆದ್ರೆ, ಹೈಯೆಸ್ಟ್ ವ್ಯಾಲ್ಯೂನ ಏನು ಮಾಡಬೇಕು? LCF ಆಗಿ ತೊಗೋಬೇಕು. ಈಗ LCF 60 is LCF, 5 is LCF, 10 is LCF. ಇವಾಗ ಒಂದೇ ಟೇಬಲಲ್ಲಿ ಎರಡು ಕ್ಯಾನ್ಸಲ್ ಆಗಲ್ಲ. 5 ಟೇಬಲಲ್ಲಿ 12 ಬರಲ್ಲ. ಸೊ ಇವಾಗ ಏನು ಮಾಡಿರಿ? ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. 5 × 12 60. ಇವಾಗ LCF ಎಷ್ಟಾದರೆ 60 ಆಯಿತು. ನೆಕ್ಸ್ಟ್ ಒನ್, ಇವಾಗ ಏನು ಮಾಡಿರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದರೂ ಮಾಡ್ಕೋರಿ, ಇಲ್ಲ ಅಂತಂದ್ರೆ ಡೈರೆಕ್ಟ್ 60 ಬರೋ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 12 × 3 36. 12 × 3 is 36. As per question, put the minus. 5 × 5 25. 36 minus 25 is 11/60. The next one, find the Bhavana.
Bhavna. Here old share of Bhavna is they given 2/5 minus new share of Bhavna is 4/12. So same 5 table ಅಲ್ಲಿ ಕ್ಯಾನ್ಸಲ್ ಆಗಲ್ಲ 12, so direct multiplication ಮಾಡಿರಿ. 5 12s are 60. So here 2 into 12 24 minus 4 into 5 20. So 24 minus 20 is a 4/60. ಸೊ ಇವಾಗ ಇಲ್ಲಿ ಒಂದೇ ಟೇಬಲಲ್ಲಿ ಎರಡು ಕ್ಯಾನ್ಸಲ್ ಆಗಲ್ಲ. ಸೊ ಏನು ಮಾಡಬೇಕು, ರಿಮೈನಿಂಗ್ ಶೇರ್ ಈಸ್ 11:4. ದಿಸ್ ಒನ್ ಈಸ್ ವಾಟ್, ಸ್ಯಾಕ್ರಿಫೈಸ್ ರೇಷಿಯೋ. This one is a sacrifice ratio. Got it?